ಹ್ಯಾಪಿ ವುಮೆನ್ಸ್ ಡೇ ಫ್ರೆಂಡ್ಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಚಂದು ಕಾಲ್ ಮಾಡ್ತಿದ್ದಾರೆ, ಏನಕ್ಕೆ ಇವಾಗ? ಹಲೋ, ಹಾಂ ಚಂದು, ಏನು ಮೂವಿಗಾ? ರಾತ್ರಿ ಡಿನ್ನರ್ ಅಲ್ಲೇ ಮುಗಿಸ್ಕೊಂಡು ಬರೋದಾ? ಸರಿ, ನಾನು ರೆಡಿಯಾಗಿ ಬರ್ತೀನಿ. ಓಕೆ, ಅಲ್ಲೇ ಮೀಟ್ ಆಗೋಣ. ಬಾಯ್ ಬಾಯ್. ಚಂದು ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಮೂವಿ ನೋಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ಎಲ್ಲ ಬರೋದು ಒಂದು 6 hours ಆದರೂ ಆಗುತ್ತೆ. ಇವಾಗ ಬೇಸಿಗೆ ಕಾಲ ಬೇರೆ, ಮೇಕಪ್ ಮಾಡಿಕೊಂಡೆ ಎಲ್ಲ ಹಾಳಾಗೋಗುತ್ತೆ. ಏನು ಮಾಡೋದು? ಮೇಕಪ್ ಹಾಳಾಗಬಾರ್ದು, ಬೇವ್ರು ಬಂದ್ರೂ. ಅದಕ್ಕೆ ಏನಾದರೂ ಮಾಡಬೇಕು. ಏನು ಮಾಡೋದು? ಐಡಿಯಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಬೇಸಿಗೆ ಕಾಲಕ್ಕೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತು, ಬೇಸಿಗೆ ಕಾಲ ಬಂತು ಅಂದರೆ ನಾವು ಹೇಗೆ ಮೇಕಪ್ ಮಾಡಿಕೊಂಡ್ರು ಅದು ಜಾಸ್ತಿ ಟೈಮ್ ಇರೋದಿಲ್ಲ, ಬೆವರು ಬಂದು ಬೇಗ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಇವತ್ತು ನಾನು ಒಂದು ಟ್ರಿಕ್ ಮೂಲಕ ನಿಮಗೆ ಹೇಗೆ ನಾವು ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋ ಥರ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದೆಲ್ಲನೂ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗಲೇ ಆ ವಿಡಿಯೋ ನೋಡ್ಬೋದು. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತು ನಾನು ತೋರಿಸೋ ಟ್ರಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗೈಸ್, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದ್ರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಬನ್ನಿ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಸಮ್ಮರಲ್ಲಿ ಹೇಗೆ ನಾವು ಮೇಕಪ್ ತುಂಬ ಟೈಮ್ ಇರೋ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ. ಆಗಲೇ ನೋಡಿದ್ರಿ ನೀವು, ನಾನು ಐಸ್ ತೊಗೊಂಡು ಬಂದಿದ್ದೀನಿ. ಈ ರೀತಿ ಕಾಟನ್ ಬಟ್ಟೆಲಿ ಹಾಕ್ಕೊಂಡು ಮುಖಕ್ಕೆಲ್ಲ ಸ್ವಲ್ಪ ಮಸಾಜ್ ಮಾಡಿ. ಮಸಾಜ್ ಮಾಡಾದಮೇಲೆ ಈ ಥರ ಫೇಸ್ ಟವಲ್ ತೊಗೊಂಡು ಎಲ್ಲನೂ ಒರೆಸ್ಕೊಳ್ಳಿ. ಫಸ್ಟು ಟೋನರ್ ಹಚ್ಕೊಳ್ಳೋಣ. ನಾನು ಕಾಮ ಆಯುರ್ವೇದ ಪ್ಯೂರ್ ರೋಸ್ ವಾಟರ್ ಯೂಸ್ ಮಾಡ್ತಿದ್ದೀನಿ ಟೋನರ್ ಆಗಿ. ನಾನು ಕಾಮ ಆಯುರ್ವೇದ ಪ್ಯೂರ್ ರೋಸ್ ವಾಟರ್ನ ಟೋನರ್ ಆಗಿ ಯೂಸ್ ಮಾಡಿದೆ. ಇನ್ನು ಸಮ್ಮರ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ ಮೇಕಪ್ ಮಾಡೋದಕ್ಕಿಂತ ಮುಂಚೆ. ಯಾಕೆಂದರೆ ನೀವು ಹೊರಗಡೆ ಹೋಗೋದ್ರಿಂದ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಬಿಸಿಲಿಗೆ ನಿಮ್ಮ ಮುಖ ಹೋದರೆ UVA UVB ಇಂದ ಸನ್ ಟ್ಯಾನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ. ಈ ರೀತಿ ಎಷ್ಟೊಂದು ರೀತಿ ನಮಗೆ ಸ್ಕಿನ್ ಪ್ರಾಬ್ಲಮ್ ಉಂಟಾಗುತ್ತೆ. ಅದಕ್ಕೋಸ್ಕರ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ. ನಾನು ಗುಡ್ ವೈಬ್ಸ್ ಅಲೋವೆರಾ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತಿದ್ದೀನಿ. ನಾನು ಸನ್ಸ್ಕ್ರೀನ್ ಲೋಷನ್ ಯಾವ್ದ್ಯಾವ್ದು ಚೆನ್ನಾಗಿರುತ್ತೆ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ಕ್ಲಿಕ್ ಮಾಡಿ ನೋಡಿ. ಸೊ ಹಾಗೆಯೇ ಇದೇ ಮಾರ್ಚ್ 8 ಪರ್ಪಲಲ್ಲಿ ವಿಮೆನ್ಸ್ ಡೇದು ಆಫರ್ಸ್ ಇದೆ. ಅದೇನು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್ ಹಚ್ಚೋದು. ನಾನು ಫೇಸಸ್ ಕನ್ನಡ ಪರ್ಫೆಕ್ಟಿಂಗ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಆ ಪ್ರೈಮರ್ ಏನಕ್ಕೆ ಯೂಸ್ ಮಾಡೋದು ಅಂದರೆ ಮೇಕಪ್ ತುಂಬ ಟೈಮ್ ಇರಬೇಕು. ಇವಾಗ ಸಮ್ಮರ್ ಆಗಿರೋದ್ರಿಂದ ಪ್ರೈಮರ್ ಹಚ್ಚಲೇಬೇಕು. ಮತ್ತು ನಿಮ್ಮದು ಪೋರ್ಸ್ ಅದೆಲ್ಲ ಮಿನಿಮೈಸ್ ಮಾಡೋದಕ್ಕೆ ಪ್ರೈಮರ್ ಹೆಲ್ಪ್ ಮಾಡುತ್ತೆ. ಇವಾಗ ಸಮ್ಮರ್ ಇದೆ. ಸಮ್ಮರಲ್ಲಿ ಹಾಗೆ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಎಲ್ಲ ಕೊಡ್ತಾರೆ. ಅವಾಗ ತುಂಬ ನೀವು ಪ್ಲ್ಯಾನ್ ಮಾಡಿರ್ತೀರ, ವೆಕೇಷನ್ ಹೋಗೋದು, ಹೊರ್ಗಡೆ ಹೋಗೋದು, ಆ ರೀತಿ ಎಲ್ಲ. ಅವಾಗೆಲ್ಲ ಈ ರೀತಿ ಮೇಕಪ್ ಮಾಡ್ಕೊಂಡು ಹೋದರೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಈ ಮೇಕಪ್ ಇರುತ್ತೆ. ನಾನು ಫೌಂಡೇಶನ್ ಬಂದು LA ಗರ್ಲ್ ಪ್ರೋ ಕವರೇಜ್ HD ಹೈ ಡೆಫಿನೇಷನ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದು ಲಾಂಗ್ ವೇರ್, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೀನಿ. ಅಂದರೆ ಇದು ತುಂಬ ಟೈಮ್ ಇರುತ್ತೆ. ಫ್ರೆಂಡ್ಸ್, ಫಸ್ಟ್ ಫೌಂಡೇಶನ್ನ ಪೂರ್ತಿ ಮುಖಕ್ಕೆ ಡಾಟ್ ಎಲ್ಲ ಹಚ್ಕೊಳ್ಳಿ. ಈ ಸ್ಪಾಂಜಿಂದ ನಾನು ಈ ಸ್ಪಾಂಜ್ ಒದ್ದೆ ಮಾಡಿದ್ದೀನಿ. ಇದನ್ನು ಫುಲ್ ಫೌಂಡೇಶನ್ ಬ್ಲೆಂಡ್ ಮಾಡ್ತೀನಿ ನಾನು. ಫೌಂಡೇಶನ್ ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ, ಮೇಕಪ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ.
ಕನ್ಸೀಲರು ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಯಾಕೆ ನಿಮ್ಮ ಡಾರ್ಕ್ ಸರ್ಕಲ್ ಇದನ್ನೆಲ್ಲ ಹೈಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬೇಕಾದರೆ ನೀವು ಫೌಂಡೇಶನ್ಗಿಂತ ಮುಂಚೆ ಕೂಡ ಕನ್ಸೀಲರ್ನ ಯೂಸ್ ಮಾಡ್ಬೋದು, ಆಮೇಲೆ ಫೌಂಡೇಶನ್ ಅಪ್ಲೈ ಮಾಡ್ಬೋದು. ನಾನು ಎಲಿಯಗಲ್ ಪ್ರೋ HD ಹೈ ಡೆಫಿನೇಷನ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡಿದ್ದು ಶೇಡ್ ನಂಬರ್ GC971 ಕ್ಲಾಸಿಕ್ ಐವರಿ. ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಎಲಿಯಗಲ್ ಪ್ರೋ ಕನ್ಸೀಲರಲ್ಲಿ ನಿಮಗೆ ತುಂಬ ಶೇಡ್ಸ್ ಸಿಗುತ್ತೆ. ಸ್ವಲ್ಪ ಡಾರ್ಕ್ ಶೇಡ್ ಬೇಕು ಅಂದರೆ ಟೋಸ್ಟ್ ಇದೆ, ಅದನ್ನು ನೋಡ್ಬೋದು. ನಿಮಗೆ ತುಂಬ ಡಾರ್ಕ್ ಸರ್ಕಲ್ಸ್, ಪಿಂಪಲ್ ಮಾರ್ಕ್ಸ್ ಈ ಥರ ಎಲ್ಲ ಇದ್ದರೆ ನೀವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ, ಆವಾಗ ಇದು ಎಲ್ಲನೂ ಕವರ್ ಮಾಡುತ್ತೆ. ಫೌಂಡೇಶನ್ಗಿಂತ ಮುಂಚೆ ಇದನ್ನು ಯೂಸ್ ಮಾಡಿ ನೀವು ಆಮೇಲೆ ಫೌಂಡೇಶನ್ ಅಪ್ಲೈ ಮಾಡಿ, ನಿಮ್ಮದು ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಂಪಲ್ ಮಾರ್ಕ್ಸ್ ಏನಿದೆ ಇದನ್ನೆಲ್ಲ ಇದು ಕವರ್ ಮಾಡುತ್ತೆ. ನಾನು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇವಾಗ ಫೌಂಡೇಶನ್ ಮತ್ತು ಕನ್ಸೀಲರ್ ಎಲ್ಲನೂ ಸೆಟ್ ಮಾಡೋಣ ಪೌಡರ್ ಯೂಸ್ ಮಾಡಿ. ನಾನಿವತ್ತು ಸ್ಟೇ ಕ್ವಿರ್ಕಿ ಲಾಂಗರ್ ಲವ್ ಮೇಕಿಂಗ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ತುಂಬ ಶೇಡ್ಸ್ ಸಿಗುತ್ತೆ. ನಿಮಗೆ ಯಾವ ಶೇಡ್ ಬೇಕೋ ಅದನ್ನು ನೋಡಿ ತೊಗೊಂಡು. ಫ್ರೆಂಡ್ಸ್, ನಾನಿವಾಗ ಪೌಡರ್ ಕೂಡ ಹಚ್ಚಾಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಐಬ್ರೋ ಫಿಲ್ ಮಾಡೋಣ. ಐಬ್ರೋ ಫಿಲ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಐಬ್ರೋಗೆ ಒಂದು ಒಳ್ಳೆ ಶೇಪ್ ಕೊಟ್ಟರೆ ನಿಮ್ಮ ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫೇಸಸ್ ಕೆನಡಾ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದು ಕಡೆ ನಿಮಗೆ ಇದು ಬ್ರಷ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಪೆನ್ಸಿಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ ಬಂದು ಐ ಮೇಕಪ್ ಮಾಡೋದು. ನಾನು ವೆಟ್ ಆ್ಯಂಡ್ ವೈಲ್ಡ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಫಸ್ಟು ಈ ಕಲರ್ ಏನಿದೆ ನೋಡಿ, ಈ ಕಲರ್ನ ನಾನು ಟ್ರಾನ್ಸಿಷನ್ ಕಲರಾಗಿ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು. ಸೊ ಅದಕ್ಕೋಸ್ಕರ ನಾನು ಈ ಕಲರ್ ಯೂಸ್ ಮಾಡ್ತಿದ್ದೀನಿ. ನಾನು ಈ ಕಲರ್ನ ಇಲ್ಲಿ ಮಾತ್ರ ಹಚ್ಚುತ್ತಿದ್ದೀನಿ ನೋಡಿ. ಫ್ರೆಂಡ್ಸ್, ನೆಕ್ಸ್ಟು ಈ ಗೋಲ್ಡ್ ಕಲರ್ ತೊಗೊಳ್ಳೋಣ. ಸೆಂಟರಲ್ಲಿ ಹಚ್ಚೋಣ ಇವಾಗ. ಈ ಬ್ಲೆಂಡ್ ಮಾಡೋ ಬ್ರಷಿಂದ ಪೂರ್ತಿ ಎಲ್ಲ ಐ ಶ್ಯಾಡೋನ ಬ್ಲೆಂಡ್ ಮಾಡೋಣ. ಫ್ರೆಂಡ್ಸ್, ನೋಡಿ ಎಷ್ಟು ಸಿಂಪಲ್ಲಾಗಿ ಬಂದಿದೆ. ತುಂಬ ಜಾಸ್ತಿ ನೀವು ಐ ಮೇಕಪ್ ಮಾಡ್ತಿರೋ ಥರನೂ ಕಾಣಿಸ್ತಿಲ್ಲ. ಇವಾಗ ಐಲೈನರ್ ಹಚ್ಚೋಣ. ನಾನು ಸ್ಟೇ ಕ್ವಿರ್ಕಿ ಐಲೈನರ್ ಯೂಸ್ ಮಾಡ್ತಿದ್ದೀನಿ, ಲಿಕ್ವಿಡ್ ಪೆನ್ ಐಲೈನರ್. ಫ್ರೆಂಡ್ಸ್, ಇವತ್ತು ನಾನು ಐಲೈನರ್ ಸ್ವಲ್ಪ ತಿಕ್ಕಾಗಿ ಹಚ್ಚಿದ್ದೀನಿ. ನೆಕ್ಸ್ಟ್ ನಾನು ಕಾಜಲ್ ಹಚ್ಚುತ್ತಾ ಇದ್ದೀನಿ. ಸ್ಟೇ ಕ್ವಿರ್ಕಿ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ವೆಟ್ ಆ್ಯಂಡ್ ವೈಲ್ಡ್ ಮಸ್ಕರಾ. ವೆಟ್ ಆ್ಯಂಡ್ ವೈಲ್ಡ್ ಮಸ್ಕರಾ ಯೂಸ್ ಮಾಡ್ತಿದ್ದೀನಿ ನಾನು. ಮಸ್ಕರಾ ಹಚ್ಚಬೇಕಾದ್ರೆ ಲೋವರ್ ಲ್ಯಾಶಸ್ ಕೂಡ ಮರಿಬೇಡಿ, ಅದನ್ನು ಹಚ್ಚಿ. ಮಸ್ಕರ ಹಚ್ಚಾಯಿತು. ಮಸ್ಕರ ಹಚ್ಚಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ ಹಚ್ಚೋದು. ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ಲಿಪ್ ಬಾಮ್ ಯೂಸ್ ಮಾಡೋಣ. ನಾನು NYB ಲಿಪ್ ಪ್ಲಮ್ಮರ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಿಪ್ ಲೈನರ್ ಯೂಸ್ ಮಾಡೋಣ. ಲಿಪ್ ಲೈನರ್ ಯೂಸ್ ಮಾಡಾದ್ಮೇಲೆ ಲಿಪ್ಸ್ಟಿಕ್ ಹಚ್ಚೋದು. ಇವತ್ತು ನಂದು ವೆಟ್ ಆ್ಯಂಡ್ ವೈಲ್ಡು ಲಿಕ್ವಿಡ್ ಲಿಪ್ಸ್ಟಿಕ್ 2 ಕಲರ್ ಇದೆ. 2 ಕಲರಲ್ಲಿ ಯಾವುದು ಹಚ್ಕೊಳ್ಳೋಣ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಎರಡು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಸಮ್ಮರ್ಗೆ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ.
ಫ್ರೆಂಡ್ಸ್, ಹೇಗಿದೆ ಕಲರ್? ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಮತ್ತು ತುಂಬ ಕ್ರೀಮಿ ಟೆಕ್ಸ್ಚರ್ ಇದೆ. ಬಟ್ ಆಮೇಲೆ ಮ್ಯಾಟ್ ಫಿನಿಶ್ ಬರುತ್ತೆ. ಫ್ರೆಂಡ್ಸ್, ನೆಕ್ಸ್ಟು ಹೈಲೈಟರ್ ಹಚ್ಚೋಣ. ನಾನಿವತ್ತು ಬ್ಲಷ್ ಯೂಸ್ ಮಾಡ್ತಿಲ್ಲ. ಸೊ ನಾನು ಬ್ಲಷ್ಷು ಯಾವುದಾದ್ರೂ ಮ್ಯಾರೇಜ್ ಮತ್ತು ಪಾರ್ಟಿ ಆ ಥರ ಹೋದಾಗ ಯೂಸ್ ಮಾಡ್ತೀನಿ. ಯಾವಾಗಲೂ ಬ್ಲಷ್ ಯೂಸ್ ಮಾಡಲ್ಲ. ಬಟ್ ಒಂದೊಂದ್ಸರಿ ಹಾಕೊಬೇಕು ಅನಿಸ್ದಾಗ ಹಾಕೊತೀನಿ. ನೀವು ಬ್ಲಷ್ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹೈಲೈಟರ್ ಯೂಸ್ ಮಾಡಿ. ಯಾಕೆಂದರೆ ನಿಮಗೊಂದು ಗ್ಲೋ ಬರುತ್ತೆ ಹೈಲೈಟರ್ ಯೂಸ್ ಮಾಡಿದ್ರೆ. ಆವಾಗ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟ್ ಮೇಕಪ್ ಫಿಕ್ಸರ್ ಯೂಸ್ ಮಾಡಿ. ಯಾಕೆಂದರೆ ಇದು ಸಮ್ಮರ್ ಆಗಿರೋದ್ರಿಂದ ಮೇಕಪ್ ತುಂಬ ಟೈಮ್ ಇರಬೇಕು. ಸೊ ಅದಕ್ಕೆ ಲಾಸ್ಟ್ ಮೇಕಪ್ ಫಿಕ್ಸರ್ ಯೂಸ್ ಮಾಡಿ. ನಾನು NYB ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಿದ್ದೀನಿ. ಸೊ ಡ್ರೆಸ್, ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನಿಮಗೆ ವೆಸ್ಟರ್ನ್ ಡ್ರೆಸ್ ಬೇಕಂದರೆ ವೆಸ್ಟರ್ನ್ ಡ್ರೆಸ್ ಹಾಕೊಳ್ಳಿ, ಇಲ್ಲ ಕುರ್ತಿ ಬೇಕಂದರೆ ಕುರ್ತಿ ಹಾಕೊಳ್ಳಿ. ಡ್ರೆಸ್ ನಿಮ್ಮ ಚಾಯ್ಸ್. ಯಾವ ಡ್ರೆಸ್ ಇಷ್ಟ ಆಗುತ್ತೆ ಅದನ್ನೇ ಹಾಕೊಳ್ಳಿ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫೈನಲ್ ಲುಕ್ ಎಲ್ಲ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಫೈನಲ್ ಲುಕ್ಕು ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಂಡೋ ವೆಸ್ಟರ್ನ್ ಥರ ಕ್ರಿಯೇಟ್ ಮಾಡಿದ್ದೀನಿ ಇವತ್ತು ಮೇಕಪ್ ಲುಕ್ಕು. ಮತ್ತು ನಾನಿವತ್ತು ತೋರಿಸಿದ್ದು ಸಮ್ಮರಲ್ಲಿ ಒಂದು ಒಳ್ಳೆ ಮೇಕಪ್ ಅಂತಲೇ ಹೇಳ್ಬೋದು. ಇದು ಇಡೀ ದಿನ ಇರುತ್ತೆ, ನಿಮಗೆ ತುಂಬ ಟೈಮ್ ಬರುತ್ತೆ. ನಾನು ಏನು ಟ್ರಿಕ್ಸ್ ತೋರಿಸ್ತೆ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ, ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ತುಂಬ ಸಮಯದವರೆಗೂ ಈ ಮೇಕಪ್ ಇರುತ್ತೆ. ಹಾಗೆಯೇ ಇವಾಗ ಪರ್ಪಲಲ್ಲೇ ವುಮೆನ್ಸ್ ಡೇ ಸ್ಪೆಷಲ್ ಸೇಲ್ ಹೋಗ್ತಾ ಇದೆ. ನಿಮಗೆ ಕಾಮಾಗೆ 1500 ರೂಪೀಸ್ ಪರ್ಚೇಸ್ ಮಾಡಿದ್ರೆ ನಿಮ್ಗೊಂದು ಫ್ರೀ ಗಿಫ್ಟ್ ಸಿಗುತ್ತೆ. ಸೊ ಕಾಮ ಆಯುರ್ವೇದ ಏನಾದರೂ ಬೈ ಮಾಡೋದಿದ್ರೆ ಬೈ ಮಾಡಿ, ಇವಾಗ ಒಂದು ಫ್ರೀ ಗಿಫ್ಟ್ ಸಿಗುತ್ತೆ. ಮತ್ತು NYBಗೂ ಕೂಡ ಆಫರ್ಸ್ ಇದೆ. ತುಂಬ ಪ್ರಾಡಕ್ಟ್ಸ್ಗೆ, ತುಂಬ ಬ್ರ್ಯಾಂಡ್ಗೆ ಆಫರ್ಸ್ ಇದೆ. ಇವಾಗ ಡಿಸ್ಕ್ರಿಪ್ಷನಲ್ಲಿ ನಾನು ಆಫರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಸೊ ನಿಮ್ಗೆ ಯಾವುದು ಬ್ರ್ಯಾಂಡ್ದು ಪ್ರಾಡಕ್ಟ್ ಬೇಕೋ ಅದನ್ನು ನೀವು ಬೈ ಮಾಡ್ಬೋದು. ಹಾಗೆ ಇವತ್ತು ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಫ್ರೆಂಡ್ಸ್, ನಾನು ಸಿಂಧೂರ ಕೂಡ ಇಟ್ಕೊಂಡಿದ್ದೀನಿ. ಈ ಸಿಂಧೂರ ಏನಿದೆ ಇದು ಲ್ಯಾಕ್ಮಿ ಸಿಂಧೂರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ, ರಮ್ಯಾ ಇವಾಗ ಸಮ್ಮರ್ ಮೇಕಪ್ ಮಾಡಿಕೊಂಡ್ರೆ 1-2 ಅವರ್ಸ್ಗೆಲ್ಲ ಹೊರಟೋಗುತ್ತೆ. ಸೊ ತುಂಬ ಟೈಮ್ವರೆಗೂ ಮೇಕಪ್ ಇರಬೇಕು, ಹಾಗೇನಾದರೂ ಹೇಳ್ಕೊಡಿ ಅಂತ. ಸೊ ಅದಕ್ಕೆ ಇವತ್ತು ಆ ಮೇಕಪ್ ಲುಕ್ ಟ್ರೈ ಮಾಡಿದ್ದೀನಿ. ಈ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗಲೇ ಆ ವಿಡಿಯೋ ನೋಡ್ಬೋದು. ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಗಾಯ್ಸ್, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದ್ರ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.